ನಮಸ್ಕಾರ. ಭಾರತ ದೇಶದಲ್ಲಿ ನಾವು ತಂದೆ ತಾಯಿಗಳು ನಮ್ಮ ಆಸೆ ಆಕಾಂಕ್ಷೆಗಳನ್ನೆಲ್ಲ ನಮ್ಮ ಮಕ್ಕಳ ಮೇಲೆ ಹೇರ್ತೀವಿ. ಸೈನ್ಸೇ ತಗೋಬೇಕು, ಕಾಮರ್ಸೇ ತಗೋಬೇಕು, ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು ಅಂತ. ಪಾಪ ನಮ್ಮ ಮಕ್ಕಳು ನಮ್ಮ ಮಾತು ಕೇಳಿ ಡಾಕ್ಟರ್, ಇಂಜಿನಿಯರ್ ಆಗ್ತಾರೆ. ಆದ್ರೆ 20-25 ವರ್ಷ ಆದ್ಮೇಲೆ ಅದರ ಪರಿಣಾಮ ಏನು, ಅವ್ರು ಚೂಸ್ ಮಾಡ್ಕೊಂಡಿರೋ ಕ್ಷೇತ್ರದಲ್ಲಿ ಇರುವಂತಹ ಸ್ಟ್ರೆಸ್, ಪ್ರೆಷರ್, ಆಮೇಲೆ ಪ್ರಾಬ್ಲಮ್ಸು, ಅದೆಲ್ಲ ಅವ್ರ ಜೀವನದಲ್ಲಿ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದಕ್ಕೆ ಒಂದು ಜೀವಂತ ವ್ಯಕ್ತಿ ನಮಗೆ ನಿದರ್ಶನದಲ್ಲಿ ಇದ್ದಾರೆ. ಅವ್ರ ಹೆಸರು ರಾಕೇಶ್ ಅಂತ. ಅವರ ಪರಿಚಯನ ಅವರೇ ಮಾಡಿಕೊಡ್ತಾರೆ. ನಮಸ್ಕಾರ ರಾಕೇಶ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಾಕೇಶ್ ಅಂತ, ಆಟೋ ಡ್ರೈವರ್ ರಾಕೇಶ್ ಅಂತ ಈ ದಿನನಿತ್ಯ ಫೇಮಸ್ ಆಗಿದ್ದೀನಿ. ಐ ಡೂ ಅಂಡರ್ಸ್ಟ್ಯಾಂಡ್ ದಟ್ ಫೇಮ್ ಆನ್ ಅ ಸ್ಟೀಪ್ ಸ್ಕೇಲ್ ಇಸ್ ಆಲ್ಸೋ ಫೇಮ್ descaling in the same speed. So I don't mind if my fame de-escalates or disintegrates. I'm going to continue what I'm doing right now. That is, I'm going to focus on making people aware or bringing in awareness about mental health, stress, anxiety, panic attacks. There are various diseases that can become prominent or irreversible, and it might lead to these diseases called Alzheimer's, schizophrenia, and there are a lot of other health related issues, right? Mental health related. So for them, they'll not even understand, like a mere depression. ಅವರಿಗೆ ಅದು ಅರ್ಥ ಆಗ್ಬೇಕು. ಇದು ನನಗೆ ಆಗ್ತಿರೋ ಡಿಪ್ರೆಷನ್ ಅಂದ್ರೆ ಏನಕ್ಕೆ ಅಂದ್ರೆ ಅವ್ರಿಗೆ ದಿನನಿತ್ಯ ಒಂದು ಪ್ರೋಗ್ರಾಮ್ ಆಗೋಗಿರುತ್ತೆ ಅವ್ರದ್ದು, ಒಂದು ರೊಟೀನು. ಅದೇ ರೊಟೀನಲ್ಲಿ ಅಂದ್ರೆ ಇಷ್ಟೊತ್ತಿಗೆ ಇಷ್ಟೊತ್ತಿಗೆ ಆಫೀಸ್ಗೆ ಹೋಗ್ಬೇಕಾ, ಎದ್ದೇಳುವಾಗ ಇವತ್ತು ಆಫೀಸ್ಗೆ ಹೋಗ್ಬೇಕಪ್ಪ ಅಂತ ಎದ್ದೇಳ್ತಾರೆ. ಆ ಸಿಸ್ಟಮ್ ಒಂದು ಸೆಟ್ ಮಾಡ್ಬಿಟ್ಟಿದೆ. ದಟ್ ಇಸ್ ಲೈಕ್ such and such a person at such and certain age in that bracket has to go to work. If he doesn't work, there's no respect for him in the society. ಬರೀ ಸೊಸೈಟಿಯಿಂದ ಅಲ್ಲ, ಮನೆಯಿಂದಾನೇ ರೆಸ್ಪೆಕ್ಟ್ ಸಿಗಲ್ಲ. I was working in the corporate, so I've spent around 16-17 years. Multiple companies. I don't want to name the companies. I don't want to name the institutions that I studied. I have nothing against the education system. But nam education system alli, do you think there is a chapter on money management? There is a chapter on how to socialize, how to eradicate evils. What is the dark triad that people always ask you to be worried about? ಒಂದು ಮಾಕವೆಲಿಯನ್ಸ್, ಒಂದು ನಾರ್ಸಿಸಿಸ್ಟ್, ಇನ್ನೊಂದು ಸೈಕೋಪ್ಯಾಥ್ಸ್. ಆ ದುರಾಲೋಚನೆಗಳು, the bad things in life is belonging to that ಬರ್ಮ್ಯುಡಾ ಟ್ರಯಾಂಗಲ್. ಆ ಬರ್ಮ್ಯುಡಾ ಟ್ರಯಾಂಗಲ್ ಅದೇನೋ ಹೇಳ್ತಾರೆ, ಸೀಲ್ ಇದೆ, ಅಲ್ಲೋದ್ರೆ ಯಾರು ಜನ ಬರಲ್ಲ ಅಂತ. ಇಲ್ಲೋದ್ರೆ there is everything negative that you can find in the humanity. Okay, so you were talking about Indian education system. ನೀವು ಇಷ್ಟು ಚೆನ್ನಾಗಿ ಇಂಗ್ಲಿಷ್ ಮಾತಾಡ್ತೀರಾ, ಸೊ ನೀವು ಇಂಜಿನಿಯರಿಂಗ್ ಮಾಡಿರ್ಬೇಕು. I'll not go there, but yeah, so, I'll tell you. Correct. The thing is, I was not interested in those fields, and I was pushed across to a certain field, and my interest was in English literature. Oh my. ಅದು ನನ್ಗೆ ಆಗ್ಲಿಲ್ಲ. ಅದ್ ಬಿಟ್ಟು ಎಲ್ಲಾ ಕಡೆ ಪುಷ್ ಬಂತು. ಇದು ಹೇಳ್ತಾರೆ ಗೊತ್ತಾ, ಮ್ಯಾನಿಪ್ಯುಲೇಷನ್ ಸ್ಟಾರ್ಟ್ಸ್ early, starts at home. That is when you bring in the evilness into the society, because people who can tame it, who can control their monstrous desires or whatever bullshit the world has thrown on them, they have to resist it. They have to understand. They have to stop blaming others for it, stop blaming themselves for it. It's just a circumstance. Trust me, I've seen horrible things, and that made me realize stuff that the only response that I have to focus on right now is self-control. ಇದು ನನಗೆ ಆ ಪ್ರೆಷರ್, ಆ ಮ್ಯಾನಿಪ್ಯುಲೇಷನ್, ಮತ್ತೆ ಆ ಟಾರ್ಚರ್, ಡಿಮೀನಿಂಗು, ಡಿವ್ಯಾಲ್ಯೂಯಿಂಗು, ವರ್ತ್ಲೆಸ್ನೆಸ್ ಫೀಲಿಂಗ್ ಅನ್ನೋದನ್ನ ತೋರಿಸ್ಬಿಡ್ತಾರೆ ಕೆಲವರು. ಅದು ಏನಾಗುತ್ತೆ ಹೇಳಿ ರಾಕೇಶ್? ಕಾರ್ಪೊರೇಟ್ ಲೈಫ್ ಸ್ಟೈಲ್ ಏನದು? ಎಷ್ಟೋ ಜನ ನಾನು ಕೇಳಿದೀವಿ, ಪೂನಾದಲ್ಲಿ ಒಂದು ಹುಡುಗಿ ಬಿಲ್ಡಿಂಗ್ ಇಂದ ಹಾರ್ಕೊಂಡು ಸತ್ತೋದ್ಲು, ಇನ್ನು ಕೆಲವರು ಕಾರ್ಪೊರೇಟ್ ಜಾಬೇ ಬೇಡ ಅಂತ. ನೀವೇ ಒಂದು ದೊಡ್ಡ ಎಕ್ಸಾಂಪಲ್ ನಮ್ಗೆ. ಕಾರ್ಪೊರೇಟ್ ಅಲ್ಲಿ ಏನಾಗುತ್ತೆ? ಆ ಸ್ಟ್ರೆಸ್ ಲೆವೆಲ್, ಮ್ಯಾನೇಜರ್ ಆಯ್ತು, ಆ ಸಿಇಒ ಆಯ್ತು, ವಾಟ್ ಹ್ಯಾಪನ್ಸ್? ಓಕೆ, ಐ ಟೆಲ್ ಯು ಇನ್ ಜೆನೆರಿಕ್ ಟರ್ಮ್ಸ್. ಏನ್ ಗೊತ್ತಾ, ಒಂದಿಷ್ಟು ಟಾರ್ಗೆಟ್ ಅಂತ ಇರುತ್ತೆ. ಸೇಲ್ಸ್ ಟೀಮ್ ಆದ್ರೆ ಅಥವಾ ಕಸ್ಟಮರ್ ಸರ್ವಿಸ್ ಟೀಮ್ ಆದ್ರೆ ಈ ತರ ಇರುತ್ತೆ.
be it anything, SaaS based or product based or ಏನಾದ್ರೂ ಇರ್ಬೋದು. It can be equipment or service or be it n number of things. The basic structure is you develop a product and then you sell it and then you give a service to it and then recycle. Whatever issues are coming up, you got to either fix it or if it's a physical issue, you got to set up a repair and run a business on it. So this is the cycle. Anywhere, the flaw that you see would be picked up from your work. ಏನಂದ್ರೆ ಅವರಿಗೆ ಒಂದು ಹ್ಯೂಜ್ ಡೇಟಾ ಬೇಸ್ ಇರುತ್ತೆ. ದಿಸ್ ಪರ್ಸನ್ ಇಸ್ ಡೂಯಿಂಗ್ ದಿಸ್ ಥಿಂಗ್, ದಿಸ್ ಇಸ್ ಹಿಸ್ ಜಾಬ್. ಲೆಟ್ಸ್ ಸೇ a salesperson gives around 10 sales. So based on his achievement, the company is going to prepare a strategic graph and show that you're not up to the mark. And they'll keep using it and pushing you down. They'll start giving you extra workloads. Like initially they would make you sales per se. Let's say 100 calls a day. That's their target, right? If they're making it and they're chilling, more work will be pushed on to them. And there'll be no limit to what extent they can go. ಅದು ಯಾವುದೋ ಒಂದು ಕ್ರಿಕೆಟ್ ಅಲ್ಲಿ ಎಕ್ಸಾಂಪಲ್ ನೋಡಿದೆ, 10 overs ಅಂದ್ರೆ 600 balls. ಯಾರೋ 300 ಬೀಟ್ ಮಾಡಿದ್ರೆ 10 overs ಅಂದ್ರೆ 600 balls. ಎಲ್ಲಾ ಬಾಲ್ 6 ಹೊಡೆದ್ರೆ ಎಷ್ಟಾಯ್ತು? 600 ಅಲ್ವಾ? ಸೊ ದಟ್ ಇಸ್ ದ ಪೊಟೆನ್ಷಿಯಲ್ ದಟ್ ವಿ ಹ್ಯಾವ್ ಟು ಪುಷ್ ಟು. ಅದಕ್ಕಿಂತ ಒಂಚೂರು ಕಡಿಮೆ ಬಂದಿದ್ರೆ ವಿ ಶುಡ್ ಸೆಲೆಬ್ರೇಟ್. ಲೆಟ್ಸ್ ಗೋ, ಲೆಟ್ಸ್ ರಿವರ್ಕ್ ಆನ್ ಅವರ್ ಸ್ಟ್ರಾಟಜಿ ಅಂದ್ಬಿಟ್ಟು ಒಂದು ಬಿಸ್ನೆಸ್ ಮೀಟ್ ಅಂತ ಇದಕ್ಕೆ ಕರೆಯೋದು. ಓಹೋ, ಸೊ ಇದು ಸ್ಟ್ರೆಸ್ ನಿಮ್ಗೆ ಅದು ಬಿಲ್ಡ್ ಹಾಕೊಂಡ್ ಹೋಗುತ್ತೆ. ಆಮೇಲೆ ಮ್ಯಾನೇಜರ್ಸ್ ಏಕವಚನದಲ್ಲಿ ಮಾತಾಡೋದು, ಸಿಂಗುಲರ್ ಬಾರೋ ಹೋಗು, ಆ ಮಗ ಈ ಮಗ ಅಂತೆಲ್ಲ ಮಾತಾಡೋದು. ಸೊ ಹೆಣ್ಣು ಮಕ್ಕಳು ಕೂಡ ಇದು ಸ್ಟ್ರೆಸ್. There is another thing that there's Foxo, there's all of this everywhere. But believe me, it kind of happens everywhere, but it's not talked about anywhere. I've seen women cry, and I mean, I don't want to name them because they have not done anything. I've heard stories, but yeah, I can't tell them out here. Yeah, we have Because to the understand. concerned person, is Depends on the person, and we cannot. It is happening. All of us, we know it. Correct? Yeah, we know, and we can't do anything about it because we know our potential is only to control a few things that we are controlling right now. Alva? If we try to do anything out of our control, we are just spoiling our own mental health. Things that we can change, things that we cannot change. These are the different changes that we have to look into. If something that you can bring a change, go for it. If that is not changeable, for an instance, traffic jam, can we do anything about it? ನಾವೇನು ಮಾಡೋಕ್ಕಾಗಲ್ಲ. ಆ ಇರೋದ್ರಲ್ಲಿ ಅದ್ರಲ್ಲಿ ಟೈಮ್ ಹೆಂಗೆ ಯೂಸ್ ಮಾಡ್ಕೊಬೇಕು, ಹಾಡು ಕೇಳೋದಾ ಅಥವಾ ಏನಾದ್ರು ಚಿತ್ರ ಬರೆಯೋದಾ, something like that. Or you like doing mono acting, record it, make some videos, explain about the traffic. ನಿಮ್ಮ ಹಾಬೀಸ್ ಏನಿತ್ತು ರಾಕೇಶ್ ಚಿಕ್ಕ ವಯಸ್ಸಲ್ಲಿ? When I was a kid, I have done multiple things. I could not sit in one place. ADHD kid ಅಂತ ಇರ್ಬೇಕಾ? ಆ ಥರ I was hyperactive. I don't know if it was ADHD or not, but like I used to run around, jump around buildings. Like I could scale up a one-story building and jump into the next one without even being noticed. That was fun. ರೋಡಲ್ಲೆಲ್ಲ ಚೆನ್ನಾಗಿ ಆಟ ಆಡ್ತಾ ಇದ್ವಿ. ಕೆಲವು ಕಡೆ ನಮ್ಮ ತಂದೆ ಸ್ವಲ್ಪ ಕ್ಲಾಸಸ್ ಬೇರೆಯವ್ರ ಜೊತೆ ಆಡಕ್ ಬಿಡ್ತಾರೆ. ಅಂದ್ರೆ ಬುಗುರಿ, ಲಗೋರಿ, ಏನದು ಗೋಲಿ, ಇದನ್ನೆಲ್ಲ ಆಡಕ್ಕೆ ಅಂತ ಒಂದ್ ಸ್ವಲ್ಪ ನಮ್ಮನೆ ಕೇಳ್ತಾರೆ. ಅವ್ರ ಜೊತೆ ಎಲ್ಲ ಹೋಗಿ ಆಡ್ತಾ ಇದ್ದೆ. ಇದಕ್ ಬಿಡ್ತಾ ಇರ್ಲಿಲ್ಲ. ನಮ್ಮನೇಲಿ ಒಂಥರ ಸ್ವಲ್ಪ ಹಿಡಿದಿಟ್ಕೊಳ್ಳೋರು ಆ ಕಡೆಗೆ. ಅದ್ ಬಿಟ್ರೆ ಇದು ರೋಡ್ ಬಾಯ್ಸ್ ಅಂದ್ರೆ ಅಲ್ಲೇ ಬಾಡಿಗೆಗೆ ನನ್ನ ಏಜ್ ಸುತ್ತಮುತ್ತ ಹುಡುಗರು, ಅವ್ರ ಜೊತೆ ಎಲ್ಲ ಚೆನ್ನಾಗಿ ರೋಡಲ್ಲಿ ಆಟ ಆಡಿದ್ವಿ, ಚೂಚಂಡಿ ಆಡಿದ್ವಿ, ಲಗೋರಿ ಆಡಿದ್ವಿ, ಲಾಕ್ ಇನ್ ಕೀ ಆಡಿದ್ವಿ, ಬ್ಯಾಡ್ಮಿಂಟನ್ ಔಟ್ ಬೈ ಔಟ್ ತರ ಆಡಿದ್ವಿ. ಇಟ್ ವಾಸ್ ಫನ್. Growing up, I grew up in Padmanabh Nagar. Almost just like a couple of areas, that's it. ಅಲ್ಲ, ನಿಮ್ಮ ಹಾಬೀಸ್ ಏನು? ಈಗ ಏನು ನಿಮ್ಮ ಹಾಬೀಸ್? ಇವಾಗೇನ್ ಹಾಬೀಸ್? ಐ ಲವ್ ರೀಡಿಂಗ್ ಬುಕ್ಸ್. ಬಟ್ ಅವಾಗ್ಲೂ ಹಾಬೀಸ್ ಇತ್ತು. ಐ ಯೂಸ್ ಟು ಪ್ಲೇ ಕ್ರಿಕೆಟ್, ಐ ಯೂಸ್ ಟು ಪ್ಲೇ ವಾಲಿಬಾಲ್. ಐ ಪ್ಲೇಡ್ ಫಾರ್ ದ ಸ್ಕೂಲ್ ಟೀಮ್. ಡ್ಯಾನ್ಸಿಂಗ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಇತ್ತು, ಅದನ್ನ ಬಿಟ್ಬಿಟ್ಟಿದ್ದೆ. ನಾನು ಈ ಡಿಪ್ರೆಷನ್ ಸ್ಟೇಟ್ ಬಂದಾಗ ಇಟ್ ವಾಸ್ ಆಲ್ಮೋಸ್ಟ್ ಲೈಕ್ 6.5 months. ಐ ಪುಟ್ ಮೈ ಫುಟ್ ಡೌನ್ ಅಂಡ್ ಐ ರಿಸೈನ್ ದ ಕಾರ್ಪೊರೇಟ್ ವರ್ಲ್ಡ್. ಐ ವೆಂಟ್ ಬ್ಯಾಕ್ ಹೋಮ್ ವಿತ್ ಸಮ್ ಸೇವಿಂಗ್ಸ್. ಒಂದ್ ಸ್ವಲ್ಪ ದಿನ ಅದೇ ಸೇವಿಂಗ್ಸ್ ಖಾಲಿ ಆಯ್ತು. ಆಲ್ಮೋಸ್ಟ್ ಅರೌಂಡ್ 2 months ಆಯ್ತು.
ಅಂದ್ರೆ ಅಷ್ಟೇ ಸೇವಿಂಗ್ಸ್ ಇದ್ದಿತ್ತು, ಏನು ಸಿಕ್ಕಾಪಟ್ಟೆ ಇರ್ಲಿಲ್ಲ. ಐ ಸ್ಪೆಂಡ್ ಡ್ರಿಂಕಿಂಗ್, ಡೂಯಿಂಗ್ ವಾಟ್ ಎವರ್ ಲೈಕ್ ದನ್. ಅದಾದ್ಮೇಲೆ ದೇರ್ ಕೇಮ್ ಅ ಸ್ಟೇಜ್ ವೇರ್ ಐ ಕುಡ್ ನಾಟ್ ಇವನ್ ಸ್ಟೆಪ್ ಔಟ್ಸೈಡ್. ಆಂಗ್ಸೈಟಿ, ಸೋಷಿಯಲ್ ಆಂಗ್ಸೈಟಿ ಅಂತೀವಿ, ಆಚರಣೆ ಬರೋಲ್ಲ. ದೇರ್ಸ್ ಅ ಬ್ಯೂಟಿಫುಲ್ ಮೂವಿ ಹೌಸ್ ಅರೆಸ್ಟ್ ಅಂತ ನೆಟ್ಫ್ಲಿಕ್ಸ್ ಅಲ್ಲಿ ಇದೆ. ಅಲಿ ಫಜಲ್ ಏನೋ ಬರುತ್ತೆ, and it is on house arrest. Like I literally house arrested myself for almost 6.5 months. ಮನೆಯಿಂದನೇ ಆಚೆ ಹೋಗ್ತಾ ಇದ್ದೆ. ಯಾಕೆ? ವಾಟ್ ನೀಡ್ ಯು? ವೈ? ಬಿಕಾಸ್ ಐ ವಾಸ್ ಇಂಡಿಸೈಸಿವ್. ನಾನು ಅದು ಸ್ಟೆಪ್ ತಗೊಂಡಿದ್ ನನ್ನ ತಪ್ಪು ಅಂತ ಅನ್ಸೋಂಗೆ ಸೊಸೈಟಿ ಮಾಡ್ಬಿಟ್ಟು ನನ್ನ ಕೆಲಸ ಬಿಟ್ಬಿಟ್ಟ. ಮನೆಯವ್ರು ಹೇಗೆ ತಗೊಂಡ್ರು ಇದನ್ನ? ಮನೆಯವರು ಏನೋ ತಲೆ ಕೆಟ್ಟೋಗಿದೆ ಪ್ರೊಸೆಸ್ ಅಂದ್ಬಿಟ್ಟು ನನ್ನ ತಾಯಿ ನನಗೆ ಅವತ್ತು ಒಂದು ಕರಿಂಗಾಲಿ ಮಾಲೆನ ಹಾಕಿಸ್ತಾರೆ. ಅದನ್ನ ನಾನು ಯಾವಾಗ್ಲೂ ಹಾಕೊಂತೀನಿ. ಇದೊಂದು ಐ ಹ್ಯಾವ್ ಅಕ್ಸೆಪ್ಟೆಡ್ ಪ್ರಾಗ್ಮ್ಯಾಟಿಸಮ್, ಸ್ಪಿರಿಚುಯಾಲಿಟಿನ ತಗೊಂತಾ ಇದ್ದೀನಿ. ಏಥಿಸ್ಟ್ ಇಂದ ಅಗ್ನಾಸ್ಟಿಕ್ ಅಂತ ಗೊತ್ತಾ, ಆ ಟ್ರಾವೆಲಿಂಗ್ ಸ್ಟೇಜ್ ಅಲ್ಲಿ ಇದ್ದೀನಿ. I kind of believe that there is some sort of, like power, superpower. It's kind of showing me the right path. I kind of lacked a direction. I kind of lacked aim to where I was going before. Corporate ಅಲ್ಲಿ ಇತ್ತು, ಎಲ್ಲ ಹಿಡಿದು ಇಷ್ಟೇ ನಿನ್ ಕೆಲಸ, ಇಷ್ಟೇ ಮಾಡಬೇಕು, ಅದೇ ಪ್ರೋಗ್ರಾಮ್. You're not allowed to move out. You're not allowed to create. But now I have that creative freedom. Whatever I loved back then as a kid, I'm doing all of that right now. ಯಾಕೆಂದ್ರೆ ನನಗೆ ಆ ಮ್ಯಾನ್ಯುಪುಲೇಷನ್ ಇಂದ ನನಗೆ ಆ ಡಿಸಿಷನ್ ತಗೊಳ್ಳೋದೇ ಹೊರಟೋಗಿತ್ತು. ಲೈಕ್ ನನ್ಗೆ ಏನ್ ಇಷ್ಟ ಗೊತ್ತಿಲ್ಲ, ಕಾಫಿ ಕುಡಿಬೇಕಾ ಬೇಡವಾ, ಕೆಲವು ಇನ್ಸಿಡೆಂಟ್ಸ್ ಈ ತರ ಮ್ಯಾನ್ಯುಪುಲೇಟ್ ಮಾಡ್ಬಿಟ್ಟು ಈ ತರ ಕ್ರೌಡ್ ಅಲ್ಲಿ ಅವಮಾನ ಮಾಡ್ಬಿಟ್ರು, ಅದೇ ನನ್ನ ತಲೆಯಲ್ಲಿ ಓಡೋದು. ಇಟ್ಸ್ ಕಾಲ್ಡ್ ರೂಮಿನೇಷನ್. ಇಟ್ ಕೈಂಡ್ ರಿಪೀಟ್ಸ್ ಓವರ್ ಅಂಡ್ ಓವರ್ ಅಗೇನ್. ಇಟ್ಸ್ ಲೈಕ್ ಫೀಡ್ಬ್ಯಾಕ್ ಲೂಪ್ ಫ್ರಮ್ ಹೆಲ್. 5-6 hours ಒಂದೇ ಸ್ಪಾಟ್ ಅಲ್ಲಿ ಹಂಗೆ ಕೂತ್ಕೊಂಡು ಅದೇ ಓಡ್ತಾ ಇರುತ್ತೆ ತಲೆಗೆ. That is the kind of things that happen mentally, or like continuous manipulation, and it does irreversible damage to your brain, to a lot of people. Somehow I don't know, like I've been prone to manipulation. I kind of have built a wall around it. I know a little bit of boundary setting, but I failed to set it to a certain extent that I could not be harmed. ಅದು ಯಾಕೆಂದ್ರೆ ಸೆಲ್ಫ್ ಎಸ್ಟೀಮು ಮತ್ತೆ ಸೆಲ್ಫ್ ವರ್ತ್ ಗೊತ್ತಿರೋರಿಗೆ ತಡ್ಕೊಳಕ್ಕಾಗಲ್ಲ, ಆಚೆ ಬರ್ತಾರೆ. ಈಗ ನಮ್ಮ ಇಂಡಿಯನ್ ಪೇರೆಂಟ್ಸ್ಗೆ ನಮ್ಗೆ ಇದನ್ನ ತಡ್ಕೊಳಕ್ಕಾಗಲ್ಲ. ಇಂಜಿನಿಯರಿಂಗ್ ಓದಿಸಿ ನನ್ನ ಮಗ ಆಟೋ ಓಡಿಸ್ತಾನೆ ಅಂತಂದ್ರೆ ತಡ್ಕೊಳಕ್ ಸಾಧ್ಯನೇ ಇಲ್ಲ. ನಿಮ್ ಮನೆಯವ್ರು ಅದನ್ನ ಹೇಗ್ ತಗೊಂಡ್ರು? ಹ್ಯಾಟ್ಸ್ ಆಫ್ ಟು ಯುವರ್ ಪೇರೆಂಟ್ಸ್. No, I thank you for it, but to be frank enough, they also fall in the same category. Until I got a little bit of fame, I don't want to speak about the other person, but my mom kind of was a little skeptical. She was angry, agitated. She was reacting to other people's, I call this enablers, who kind of enable my mother to do things and say things that she doesn't mean. ನನಗೆ ಅರ್ಥ ಆಗತ್ತೆ, ನಮ್ಮ ತಾಯಿ ಏನು ಆ ಮೂಮೆಂಟಿಗೆ ಅಷ್ಟೇ ಕೋಪ ಬಂದ್ರೆ ನನ್ನ ಮೇಲೆ. And like, I have a very good bonding with my mother. She kind of thought that he is going in the wrong way. Goda melella ಏನೋ ಬರ್ಕೊಂಡು they tried to erase it, clean it, repaint it. ನಾನು ಬಿಡ್ಲಿಲ್ಲ. This was written somewhere around 4 years ago or so. I had to I weighed about 120 kilos 6.5 months 7 months time ಅಂತ ಹೇಳ್ತೀನಲ್ಲ. ಆ ಸ್ಟೇಜ್ ಇಂದ ಆಚೆ ಬರಕ್ಕೆ ಒಂದಿನ ಮಿರರ್ ಅಲ್ಲಿ ನೋಡ್ಕೊಂಡಿದ್ದೆ, ಅದೇ ಮಿರರ್, ಅಲ್ಲೂ ಏನು ಚೇಂಜಸ್ ಮಾಡಿಲ್ಲ. ಸ್ವಲ್ಪ ಕೋಪದಲ್ಲೆಲ್ಲ ಕಿತ್ತಾಕಿ ಎಲ್ಲ ಹಂಗೆ ಇದೆ. ಆ ವಿಷನ್ ಇದೆಯಲ್ಲ, ಆ ವಿಷನ್ ನನಗೆ ಮೇಡ್ ಮಿ ರೈಟ್ ಸರ್ಟನ್ ಥಿಂಗ್ಸ್ ಆನ್ ದ ವಾಲ್, ಅಂಡ್ ಟಿಲ್ ಡೇಟ್ ಐ ಮೇಂಟೈನ್ ಇಟ್. ಐ ಬ್ರೇಕ್ ಸಮ್ ಆಫ್ ದೆಮ್. I'm pretty sure that I've studied a little bit law, not for the viewers. Okay. And I kind of wrote everything. Like if I break this, I'm going to continue from here. 4 ವಾಲ್ ಎಲ್ಲಾ ಕಡೆ ಬರ್ತಿಟ್ಕೊಂಡಿದ್ದೀನಿ. ಬ್ರೈನ್ ಮ್ಯಾಪಿಂಗ್ ಟೈಪ್. It is, and it is functional. I've read a lot of Robert Greene, 48 Laws of Power. I've read a lot of James Clear, Atomic Habits. ಈ 2 ಬುಕ್ ನನ್ನ ಜೀವನನ it reshaped. And I read a lot of self-help books these days. That's kind of I invest a lot of time on those books. That's my lifestyle, and I go dancing, I go martial arts training every day.
ಅವರು ಅದ್ರ ಹಿಂದೆ ಒಂದು ಸ್ಟೋರಿ ಲೈನ್ ಬಿಲ್ಡ್ ಮಾಡ್ಕೊಬೇಕು. ಕತೆ ತರ. ಕ್ಯೂರಿಯಾಸಿಟಿ. You can only teach people who has some sort of curiosity in understanding what you're teaching. So teachers will have to be really skilled enough and qualified to teach these kids. ಆ ಥರ ಟೀಚರ್ಸ್ ಬಂದರೆ ಇಟ್ ವಿಲ್ ಇನ್ಸ್ಪೈರ್ ಪೀಪಲ್. ಆ ಸ್ಟೂಡೆಂಟ್ಸ್ ಎಲ್ಲ ಆ ಕ್ಲಾಸ್ ಬರಲಿ, ಆ ಸೆಕ್ಷನ್ ಬರಲಿ ಅಂತ ಕಾಯ್ತಾ ಇರ್ತಾರೆ. ಐ ಹ್ಯಾಡ್ ಅ ಫ್ಯೂ ಟೀಚರ್ಸ್ ಲೈಕ್ ದಟ್ ಇನ್ ಮೈ ಲೈಫ್ ಹೂ ಕೈಂಡ್ ಆಫ್ ಮೇಡ್ ಮೀ ವಾಟ್ ಐ ಆಮ್ ಟುಡೇ. ಐ ಓ ಎವ್ರಿಥಿಂಗ್ ಟು ದೆಮ್. And my mother is also my first teacher. I owe everything that I am to her. ಅದು ಒಂದು. ಆಮೇಲೆ ಕೆಲವ್ರು ಹೇಳ್ತಾರೆ ಫಸ್ಟ್ ಕಷ್ಟ ಇರೋದು ಬರಿಬೇಕು, ಆಮೇಲೆ ಈಸಿ ಇರೋದಕ್ಕೆ ಹೋಗ್ಬೇಕು ಅಂತ. ಅದು ಸ್ವಲ್ಪ ತಪ್ಪು. ಯಾರು ಅನ್ನೋದು ಬೇಡ, ಈ ಕಡೆಯಿಂದ ಹೋಗ್ಬೇಕು. ಯಾವ್ದು ಈಸಿ ಇದೆ ಟಪ 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 ಫಸ್ಟ್ ಬರಿಬೇಕು. ಆಮೇಲೆ ವಾಟ್ ಎವರ್ ಇಸ್ ರಿಮೈನಿಂಗ್, ವಾಟ್ ಎವರ್ ಇಸ್ ಹ್ಯಾಡ್, ಯು ಟ್ರೈ ಅಂಡ್ ರಿವಿಸಿಟ್ ದೋಸ್. ಇಟ್ ವಿಲ್ ಟೇಕ್ ಟೈಮ್. Whatever time you have remaining, based on that, pick out the easier ones and then keep filling and finish your 3 hours. That is how exams have to be finished. ಓಕೆ. ಸೊ ಈಗ ಪ್ರೈವೇಟ್ ಸ್ಕೂಲಲ್ಲಿ ಓದಿರೋರು ಬದುಕ್ತಾರೆ, ನಮ್ಮಂತ ಗವರ್ಮೆಂಟ್ ಸ್ಕೂಲಲ್ಲಿ ಓದಿರೋರು ಗತಿ ಏನು ಅಂತ ಕೇಳ್ತಾರೆ. ಇವಾಗ ಆ ಡಿಫರೆನ್ಸ್ ನೀವು ಹೇಳಿದ್ರಲ್ಲ, the 100 years, that is coming into the picture. I think Kejriwal has done a good job in improving the education system in Delhi, where he has made it equivalent to the private level, private sector. One sarkara, if it has to be gauged, it has to be gauged on the economic growth. At the same time, they are also liable to provide healthcare, education, and hassle-free transport system, which is maintained by the government body. Idhan bittu, if they are trying to bring in any other attention grabbing what do you say, news, I think we should not follow that and get back to the mainstream. Maybe education, healthcare, and government controlled transport. Idral ಒಂದು ನನಗೆ ಡಿಫ್ರೆನ್ಸ್ ಏನು ಕಾಣಲ್ಲ. ಮೇ ಬಿ ದ ಮೋಡ್ ಆಫ್ ಕಮ್ಯುನಿಕೇಶನ್ ಮೇ ಬಿ ಡಿಫ್ರೆಂಟ್. ಕನ್ನಡ ಮೀಡಿಯಮಲ್ಲಿ ಓದಿ ಬಂದಿರ್ಬೋದು. ಇವರು ಒಂದು ಲ್ಯಾಂಗ್ವೇಜ್ ಅಷ್ಟೇ, ಲ್ಯಾಂಗ್ವೇಜ್ ಒಂದು ಕಲ್ತ್ಕೊಂಡ್ಬಿಟ್ರೆ ಒಂದು ಸ್ವಲ್ಪ ಟೈಮ್ ಇನ್ವೆಸ್ಟ್ ಮಾಡಿ, ಆನ್ಲೈನ್ ಫ್ರೀ ಕೋರ್ಸ್ಗಳು ಸಿಗುತ್ತೆ, ಯೂಟ್ಯೂಬಲ್ಲೇ ಇದು ಎಷ್ಟೊಂದು ಲೆಸನ್ಸ್ಗಳಿರುತ್ತೆ. ಅದನ್ನ ಒಂದು ಸೆಕ್ಷನ್ ಕಂಪ್ಲೀಟ್ ಮಾಡ್ಕೊಂಡ್ಬಿಟ್ರೆ ಅದು ಡೆಡಿಕೇಶನ್ ಬೇಕು, ಮೋಟಿವೇಶನ್ ಬೇಕು, ಜೊತೆಗೆ ಹೆಡ್ ಸ್ಟ್ರಾಂಗ್ ಇದ್ರೆ ಮಾತ್ರ ಕಂಪ್ಲೀಟ್ ಆಗೋದು. ಇಲ್ಲ ಅಂದ್ರೆ ದುಡ್ಡು ಕೊಟ್ಬಿಟ್ಟೆ ಕಂಪ್ಲೀಟ್ ಮಾಡಲ್ಲ ನಾವೆಲ್ಲ ಎಷ್ಟೊಂದು ಜನ. ಅದ್ ಒಂದು ಕೋರ್ಸ್ ಕಂಪ್ಲೀಟ್ ಆದ್ರೆ ಯು ವಿಲ್ ಬಿ ಏಬಲ್ ಟು ಲೈಕ್ ಗಿವ್ ಅ ಫೈಟ್ ಈಕ್ವಲಿ ಟು ದೀಸ್ ಪೀಪಲ್ who have had private education. I mean, private education is also overrated these days. And the people studying in government schools kind of lack the kind of facilities that the normal private school kind of deserves. They are kind of left ahead in the race, and these guys have to catch on by running a few extra miles. Life is not fair. Trust me, life is not fair. We have to choose and create our own opportunities. Some people will be looked upon, some people will be looked down upon, and people have to say something no matter what. Either you're an achiever, either you're average, either you're an underperformer. People have something or will have something to say all the time. Don't let that bother you. Go do what you want. You are capable of doing everything possible. ಈಗ ವೆರಿ ಇಂಪಾರ್ಟೆಂಟ್ ಕ್ವಶನ್. ಮಕ್ಕಳ ಆಯ್ಕೆಗಿಂತ ತಂದೆ ತಾಯಿಗಳಿಗೆ ಇರೋದು ಎರಡೇ ಆಯ್ಕೆ. ಸೈನ್ಸ್ ತಗೋ ಇಲ್ಲ ಕಾಮರ್ಸ್ ತಗೋ, ಕಡಿಮೆ ಬಂದ್ರೆ ಆರ್ಟ್ಸ್ ತಗೋ, ಇಂಜಿನಿಯರ್ ಆಗಬೇಕು ಇಲ್ಲ ಡಾಕ್ಟರ್ ಆಗಬೇಕು, ಎಲ್ಲರೂ ನೀಟ್ ಬರೀಬೇಕು, ಎಲ್ಲರೂ ಇಲ್ಲಿ ರಿಸೋರ್ಸ್ ಉಪಯೋಗಿಸ್ಕೊಂಡು ಚೆನ್ನಾಗಿ ಓದಿ ಬರೆದು ಎಲ್ಲ ಮಾಡಿ ಬೇರೆ ದೇಶಕ್ಕೂ ಬೇರೆ ದೇಶ ಉದ್ಧಾರ ಮಾಡಬೇಕು. ನೀವು ಬೆಸ್ಟ್ ಎಕ್ಸಾಂಪಲ್. ನಿಮಗೆ ಬೇಡದೇ ಇರೋದನ್ನ ಮಾಡಿ ಅದರಿಂದ ಸಫರ್ ಆಗಿ ಈಗ ಬೇರೆ ಒಂದು ಫೀಲ್ಡ್ ಅಲ್ಲಿ ನಿಮ್ಮದೇ ಆದ ಚಾಪು ಮೂಡಿಸ್ಕೊಂಡಿದ್ದೀರಾ. ಈಗ ನೀವು ಏನು ಮಾಡ್ತಾ ಇದ್ದೀರಾ? ಮತ್ತೆ ಇಂಡಿಯನ್ ಪೇರೆಂಟ್ಸ್ ನಮಗೆ ಏನಾದ್ರೂ ಬುದ್ಧಿ ಮಾತಿದೆಯಾ ಹೇಳಿ. ಖಂಡಿತ. ದಿಸ್ ಮೆಸೇಜ್ ಇಸ್ ಫಾರ್ ಆಲ್ ಮಿಲೇನಿಯಲ್ಸ್ ಅಂಡ್ ಪೀಪಲ್ ಬಿಫೋರ್ ಜೆನ್ ಎಕ್ಸ್. ಎಲ್ಲರಿಗೂ ಹೋಗುತ್ತೆ. ಏನ್ ಗೊತ್ತಾ, ನಾವೆಲ್ಲ ಮಕ್ಕಳನ್ನ ಚಿಕ್ಕ ವಯಸ್ಸಿಂದ ಮೆನ್ಯುಪ್ಯುಲೇಟ್ ಮಾಡ್ಕೊಂಡ್ ಬಂದ್ಬಿಟ್ಟಿರ್ತೀವಿ ಅಲ್ವಾ? ಏನೇ ಹೇಳಿ, ಲೈಕ್ ಇವರಿಗೆ ಹೀಗೆ ಹೇಳಿದ್ರೆ ಭಯ ಬರುತ್ತೆ. ಗುಗ್ಗಯ್ಯ ಇಂದ ಸ್ಟಾರ್ಟ್ ಆಗುತ್ತೆ ಚಿಕ್ಕ ವಯಸ್ಸು. ಗುಗ್ಗಯ್ಯ ಬರ್ತಾನೆ ಊಟ ಮಾಡು, ಗುಗ್ಗಯ್ಯ ಬರ್ತಾನೆ ಮಲ್ಕೊಂಡ್ಬಿಡು, ಆಮೇಲೆ ಗುಗ್ಗಯ್ಯ ಬರ್ತಾನೆ ಟಿವಿ ಆಫ್ ಮಾಡು, ಪೊಲೀಸ್ ಬರ್ತಾನೆ ಅಂತ. ವೈ ಶುಡ್ ಪೀಪಲ್ ಫಿಯರ್ ಪೊಲೀಸ್ ಅನ್ಲೆಸ್ ಯು ಆರ್ ಅ ಥೀಫ್?
ಪೊಲೀಸ್ ಕಂಡ್ರೆ ಹೆದರ್ಲೇಬಾರ್ದು. ಮಕ್ಳನ್ನ ಆ ಥರ ಬೆಳೆಸ್ಬೇಕು, ಸಲ್ಯೂಟ್ ಹೊಡಿಬೇಕು, ರೆಸ್ಪೆಕ್ಟ್ ಕೊಡಬೇಕು, ಹೆದರಿಕೆ ಬರಬಾರ್ದು. ಯು ಶುಡ್ ಓನ್ಲಿ ಫೀಲ್ ಗಿಲ್ಟಿ ವೆನ್ ಯು ಹ್ಯಾವ್ ಡನ್ ಸಮಥಿಂಗ್ ರಾಂಗ್. ಆ ವಯಸ್ಸಲ್ಲೇ ಹೆದರಿಕೆ ಅನ್ನೋದೇನೋ ತೋರಿಸ್ಬಿಟ್ರೆ, ಹೆದರಿಕೆ ಅನ್ನೋದೇನು, ಇಟ್ ಇಸ್ ಅ ಸಬ್ ಲೈನ್. ನೋಡಿ, ನನ್ನ ವಿಷನ್ ಇವಾಗ ಇಲ್ಲಿವರೆಗೂ ಇದೆ ಅನ್ಕೊಳ್ಳಿ. ಆ ವಿಷನ್ವರೆಗೂ ಏನು ನಡೆಯುತ್ತೆ ಎಲ್ಲ ಗೊತ್ತಾಗುತ್ತೆ. ಅದರಿಂದ ಆಚೆ ಏನು ನಡೆಯೋದು ಗೊತ್ತಾಗಲ್ಲ. ಯು ವಿಲ್ ನಾಟ್ ಅಂಡರ್ಸ್ಟ್ಯಾಂಡ್ ದ ಕಾನ್ಸಿಕ್ವೆನ್ಸಸ್. ದಟ್ is fear. The realm of what do you call this, sublime. Anything outside I will not understand. In order to make friends with it, test it little by little and then get out of your fear. Whatever you fear, if you do that often, you'll be a great human being. Confidence ಅನ್ನೋದು ಆಟೋಮ್ಯಾಟಿಕ್ ಆಗಿ ಬೂಸ್ಟ್ ಆಗುತ್ತೆ. You'll have to find out what you fear, attack it. ಕೆಲವ್ರು ಹೇಳ್ತಾರೆ, ನನಗೆ ಪರ್ಪಸ್ ಗೊತ್ತಾಗ್ಬಿಟ್ರೆ ಎಲ್ಲ ಸರಿ ಹೋಗ್ಬಿಡುತ್ತೆ, ಪರ್ಪಸ್ಸೇ ಕಾಣಿಸ್ತಾ ಇಲ್ಲ ಅಂತ. ವೆನ್ ಯು ಲ್ಯಾಕ್ ಪರ್ಪಸ್, ವರ್ಕ್ ಆನ್ ಯೋರ್ ಸೆಲ್ಫ್. ಕೆಲವ್ರು ಅದರಲ್ಲೂ ಹೇಳ್ತಾರೆ, ವರ್ಕ್ ಆನ್ ಯೋರ್ ಸೆಲ್ಫ್ ಅಂದರೆ ಏನು ಗುರು, ಜಿಮ್ಗೆ ಹೋಗ್ಬಿಡೋದಾ, ಆಗೋಯ್ತಾ, ಪ್ರೋಟೀನ್ ತಿನ್ನೋದಾ, ಅಷ್ಟೇ. ಅಷ್ಟ್ರಲ್ಲಿ ಮಾಡಿ ನಿಂತ್ಕೊಂಡ್ಬಿಟ್ರೆ ಏನು ಬರೋಲ್ಲ. ಯು ಹ್ಯಾವ್ ಟು ವರ್ಕ್ ಇನ್ ವರ್ಕ್ಸ್. ಏನು ಮಾಡಿದ್ರೆ ಶಾಂತ ಆಗುತ್ತೆ? ವೆನ್ ಡು ಯು ಸ್ಟಾಪ್ ಓವರ್ ಥಿಂಕಿಂಗ್? ವೆನ್ ಯುವರ್ ಬ್ರೈನ್ ಶಟ್ಸ್ ಡೌನ್ ಆ್ಯಂಡ್ ಫಾಲೋ ಸಮಥಿಂಗ್ ಲೈಕ್ ಮಾರ್ಷಲ್ ಆರ್ಟ್ಸ್ ಫಾರ್ ಮೀ. It kind of did that. Intermittent fasting ಇಂದ ನಾನು ಸ್ಟಾರ್ಟ್ ಮಾಡಿದ್ದೆ. ಅಂದರೆ ಫಸ್ಟು 10 hours ಮಾತ್ರ ತಿಂತಾ ಇದ್ದೆ, 14 hours ಏನೂ ತಿಂತಾ ಇರಲಿಲ್ಲ. ಆಮೇಲೆ 6 hours ತಿಂತಾ ಇದ್ದೆ, 18 hours ಏನೂ ತಿಂತಾ ಇರಲಿಲ್ಲ. ಅಲ್ಲಿಂದ ರಿಸಲ್ಟ್ ಬಂದು ಆಮೇಲೆ ಮಾರ್ಷಲ್ ಆರ್ಟ್ಸ್ ಹೋದೆ. ಸೊ ದ ಜರ್ನಿ ಇಸ್ ಲೈಕ್ 4 years, ಲಿಟಲ್ ಅರೌಂಡ್ 4 years now. In that 4 years I've learned martial arts. ಅಂದರೆ ಆಫ್ಟರ್ ಡಿಫೀಟಿಂಗ್ ಸ್ಟ್ರೆಸ್, taking all the decisions, being indecisive, to learning how to gain back and function in life, like being physically able to move around. Adella tonto, that is what it took around 7 months. Then when I stepped out, life was awesome and it still is. It's spiraling upwards. Parents ವಿಷಯಕ್ಕೆ ಬಂದಾಗ, ಇಂಡಿಯನ್ ಪೇರೆಂಟ್ಸು ಆ ಥರ ಮೆನ್ಯುಪ್ಲೇಟ್ ಮಾಡೋದ್ರಿಂದ ಏನಾಗುತ್ತೆ, ದೇ ಮೈಟ್ ಗೆಟ್ attracted to it and develop a sense of trauma bond. ಈ trauma bond ಅಂದ್ರೆ ಏನಾಗುತ್ತೆ, they will normalize the abuse. ಹಿಂಗೆ ಹೆದರ್ಕೊಂಡ್ಬಿಟ್ರೆ ಈ ಕೆಲಸ ಮಾಡಬೇಕು ಅಂತ. he will do that for his entire life. ಅದು ಮಾಡೋವಾಗ ಯಾರಾದ್ರೂ ಈ ತರ predator, narcissist, ಅಂದ್ರೆ who belong to the dark side, can misuse the opportunity, take advantage and make that person's life a living hell. ಅರ್ಧ ಪೇರೆಂಟ್ಸ್ ಮಾಡಿರ್ತಾರೆ, ಇನ್ನು ಅರ್ಧ ಯಾರೋ ಬಂದು ಪಾರ್ಟ್ನರ್ ಆಗಿ. ಇಟ್ ಈಸ್ ಆಲ್ಸೋ ಇರ್ರಿವರ್ಸಿಬಲ್ ಡ್ಯಾಮೇಜ್. ನಾಟ್ ಮೆನಿ ಪೀಪಲ್ ಕ್ಯಾನ್ ರಿಕವರ್ ಫ್ರಮ್ ದಟ್. ನಾರ್ಸಿಸಿಸ್ಟಿಕ್ ಅಬ್ಯೂಸ್, you open the internet, you will find stuff that you will not believe. ನಾರ್ಮಲ್ ಆಗಿ ನಮ್ಮ ಥರನೇ ಇರ್ತಾರೆ ಈ ನಾರ್ಸಿಸಿಸ್ಟ್. ಓವರ್ಟ್ ನಾರ್ಸಿಸಿಸ್ಟ್ ಅಂದರೆ ಫುಲ್ಲು ಒಂಥರ ಇಟ್ ವಿಲ್ ಬಿ ಲೈಕ್ ಗ್ರ್ಯಾಂಡಿಯೋಸ್, ಲೈಕ್ ಐ ಆಮ್ ದಿಸ್, ಐ ಆಮ್ ದ್ಯಾಟ್, ಫುಲ್ಲು ದುರಾಂಕಾರ ಆ ಥರ ಎದ್ದು ಕಾಣಿಸ್ಕೊಡೋದು ಮುಖದಲ್ಲಿ. Covert andre, that is very dangerous. You cannot predict what that person is capable of. Full passive aggressive moves. ಗೊತ್ತೇ ಆಗಲ್ಲ. ಹಿಂದೆ ಚುಚ್ತಾರೆ ಗೊತ್ತೇ ಆಗಲ್ಲ. ಲೈಕ್ ಮಿಸ್ಇನ್ಫಾರ್ಮೇಶನ್ ಸಪ್ಲೈ ಮಾಡ್ತಾರೆ ನಿಮ್ಮ ಸುತ್ತ. ಆಮೇಲೆ they'll make you react. It is called a reactive bond. ಏನಂದ್ರೆ ನಿಮ್ಮ ರಿಯಾಕ್ಷನ್ ಹಿಡ್ಕೊಂಡು ನೀವು ಅನ್ಸ್ಟೇಬಲ್ ಅಂತ ಸುತ್ತ ಇರೋರಿಗೆ ತೋರಿಸ್ಬಿಟ್ಟು, you are the attacker, not the victim ಅನ್ನೋದು it will be proven to the world. ಎಷ್ಟು ಕೋವರ್ಟ್ ಆಗಿ ನಡೆಯುತ್ತೆ ಆಪರೇಷನ್ಗಳು ಅಂದರೆ, they will study you for years and do things. I have had this trauma point. Like, I know a few narcissists who controlled my life, and when I broke free of all of those, I started living. ಈಗ ಇಂಡಿಯನ್ ಪೇರೆಂಟ್ಸ್ಗೆ ನಿಮ್ಮ ಲೈಫನ್ನ ಉದಾಹರಣೆಯಾಗಿ ಇಟ್ಕೊಂಡು ಏನು ಕಿವಿ ಮಾತು ಹೇಳ್ತೀರಾ? ಆ ಮಕ್ಕಳನ್ನ ಹೇರ್ಬೇಡಿ, ಗಿವ್ ದಮ್ ಪಾಕೆಟ್ ಮನಿ. ದಿಸ್ ಕೈಂಡ್ ಆಫ್ ಗಿವ್ಸ್ ದಮ್ ಸ್ಪೆಂಡಿಂಗ್, like understanding pattern, like how to use money, how to invest, how to save. One of the bad things that the society teaches every human is saving. Because by saving, what is it doing? In the future, that money, the value would definitely depreciate, right? It's not doing anything. You'll have to make money work for you.
which I'm also not doing yet, but I think I'm on the scale of understanding. I will test it out. I'm coming up with a plan of people also. But, leaving that aside, coming back to the parents part. And that's 2 points. One, stop manipulating them. Two, treat them with respect. Give them pocket money so that they understand money management. And give them a time limit and freedom, a few hours in a day, so that they go out and play, not sitting inside and playing Free Fire, whatever. That's not going to take us anywhere. But yeah, you can consume games. I'm not saying no. But do get out and play. Let your kids go out and play. ಈಗ ಕೊನೆಯದಾಗಿ ಲಾಸ್ಟ್, ಈಗಿರೋ ರಾಕೇಶ್ ಯಾರು, ಏನು ಮಾಡ್ತಾರೆ? ಇವಾಗ ಇರೋ ರಾಕೇಶ್, ನಾನು ಆಕ್ಚುಲಿ ಈ ಒಂದು ಜರ್ನಿ, ಸಾಕಷ್ಟು ಜನ ನನಗೆ ಆಟೋ ಡ್ರೈವರ್ ಕೂಡ ಫೋನ್ ಮಾಡಿಬಿಟ್ಟು, ಸರ್ ನೀವು ಗ್ಲೋರಿಫೈ ಮಾಡ್ತಿದ್ದೀರ ಆಟೋ ಡ್ರೈವರ್ನ, ಎಲ್ಲರೂ ಎತ್ಕೊಂಡ್ಬಿಡ್ತಾರೆ ಸುಮ್ಮನೆ ಆಟೋ, ಯಾರಿಗೂ ಓಡ್ಸೋಕ್ಕಾಗಲ್ಲ ಅಂತ. ಅದು ನಿಜ. ಯಾರು ಏನೇ ಕೆಲಸ ಆಗಿರ್ಬೋದು, ಐಮ್ ನಾಟ್ ಜಸ್ಟ್ ಟಾಕಿಂಗ್ ಅಬೌಟ್ ಆಟೋ ಡ್ರೈವಿಂಗ್. ಸಡನ್ನಾಗೆ ಡಿಸೈಡ್ ಮಾಡ್ಬಿಟ್ಟು ಆಟೋ ತೊಗೊಂಡ್ಬಿಡ್ತೀನಿ ಅಂದರೆ ಇಟ್ ಇಸ್ ಅ ಬ್ಯಾಡ್ ಡಿಸಿಷನ್. ಫಸ್ಟು ಬಾಡಿಗೆ ತಗೊಳ್ಳಿ, ಓಡ್ಸ್ ನೋಡಿ ಆಗತ್ತಾ. ಬಿಕಾಸ್ ಎನಿಬಡಿ ಹೂ ಟ್ರಾವೆಲ್ಸ್ ಇನ್ ಅನ್ ಆಟೋ ಫಾರ್ 40 minutes ವಿಲ್ ಬಿ ಕ್ರಾಂಪ್ಡ್ ಅಪ್. ಮನೆ ಹೋದ್ರೆ ಸಾಕಪ್ಪ ಅಥವಾ ಡೆಸ್ಟಿನೇಷನ್ಸ್ಗೆ ರೀಚ್ ಆದ್ರೆ ಸಾಕಪ್ಪ ಅಂದ್ಬಿಟ್ಟು ಕಾಯ್ತಾ ಇರ್ತಾರೆ. ಅದು ಇಫ್ ಸಮನ್ಸ್ ಡೂಯಿಂಗ್ ಇಟ್ ಫಾರ್ 14 minutes, 16 hours, that is kind of thing that would put them into some sort of stress. ಅದಕ್ಕೋಸ್ಕರ ಅವ್ರು ಆ ಥರ ರಿಯಾಕ್ಟ್ ಮಾಡೋದು. ಅದನ್ನ ನಾವು ಅರ್ಥ ಮಾಡ್ಕೊಂಡು if we be civil to them, they will also understand. They will also be civil to us. And the plan auto driving is actually sidelined by the entire society. ಏನಕ್ಕೆ ಅಂದರೆ ಬೇರೆ ಏನೂ ಮಾಡಲ್ಲ ಆಗಲ್ಲ ಅನ್ನೋರು ಬರ್ತಾರೆ ಆಟೋ ಡ್ರೈವಿಂಗ್. ಅಷ್ಟೇ ಅಲ್ಲ, ಸಾಕಷ್ಟು ಜನ ಅಂಡರ್ಸ್ಟ್ಯಾಂಡ್ ಮಾಡಿ ಸ್ಟಡಿ ಮಾಡಿ ಬರ್ತಾರೆ. ಆ್ಯಂಡ್ ದ ಬ್ಯೂಟಿ ಆಫ್ ಇಟ್ ಇಸ್ you work when you want to work. You're busy for the whole day, you work in the night. You decide your working hours. You decide, I mean, if I'm getting a dead end with a deadline, I kind of go out, do some money, come back. And my deadlines are not going to be heavy. 4-5 ಇರುತ್ತೆ. ಅದರಲ್ಲಿ ಒಂದು 4-5 ದಿನಲ್ಲಿ ಆಟೋಲ್ ಅಡ್ಜಸ್ಟ್ ಮಾಡುತ್ತೆ. ಅದು ಹೆಂಗೋ ನಡೆಯುತ್ತೆ. And I have the auto in EMI. Apart from that, there's nothing else. No responsibility whatsoever. Everything is taken care of for now. In the future, I'll have to secure my kid. I'll have to secure my own future. In case I may not live in the place that I'm living after a certain set of years. I don't want to reveal all of that because it gets a bit awkward. It's going to be legal. Maybe not. We'll see how that works. ಸೊ ಈಗಿನ ರಾಕೇಶ್ ಒಬ್ಬ ಆಟೋ ಡ್ರೈವರ್, ಒಬ್ಬ ಇಂಜಿನಿಯರ್ ಆಟೋ ಡ್ರೈವರ್ ಆಗಕ್ಕೆ ಇಂಡಿಯನ್ ಎಜುಕೇಶನ್ ಸಿಸ್ಟಮ್ ಕಾರಣನಾ? ನೀವು ಹೇಳೋದಾದ್ರೆ ಯೋರ್ ಪಾಯಿಂಟ್ ಇಸ್ ಆಕ್ಚುಲಿ ರೈಟ್. ಇಟ್ಸ್ ಕೈಂಡ್ ಆಫ್ ಕನೆಕ್ಟಿಂಗ್ ಆಲ್ ದ ಡಾಟ್ಸ್. ಏನ್ ಗೊತ್ತಾ, ನನ್ನನ್ನು ಅವಾಗ ಎಜುಕೇಶನ್ ಸಿಸ್ಟಮ್ ಇರೋದು ಸ್ಟ್ರಕ್ಚರ್ ಒಂಥರ ಇದೆ. ಈ ಪೇರೆಂಟ್ಸ್ ಪುಷ್ ಬರೋದು ಗೊತ್ತಾ, ಪೇರೆಂಟ್ಸ್ ಪುಷ್ ಸೇರಿಸಿ ಒಂದ್ ಕಡೆ ಹೋಗಿ ಇಂಜಿನಿಯರಿಂಗ್ ಕಲಿಸ್ತಾರೆ. ಐ ವಾಸಂಟ್ ಇಂಟ್ರೆಸ್ಟೆಡ್ ಇನ್ ಇಟ್. I never enjoyed playing with Lego. Kind of built something and people were like, wow, yeah. And after that, I lost my interest. I tried dancing, I tried martial arts. I loved them. But there was sequences around it that didn't let me pursue it. And I had time in the last 4 years. So this is like me reliving my childhood. ದಟ್ಸ್ ರಿಯಲಿ ನೈಸ್. ರಾಕೇಶ್ ಅವರ ಜೀವನ ನಮ್ಮ ಎಲ್ಲ ತಂದೆ ತಾಯಿಗಳಿಗೆ ಒಂದು ಕರೆಗಂಟೆ, ಎಚ್ಚರಿಕೆಯ ಕರೆಗಂಟೆ ಅಂತ ಹೇಳ್ತೀನಿ. ನಮ್ಮ ಆಸೆ ಆಕಾಂಕ್ಷೆಗಳನ್ನೆಲ್ಲ ನಮ್ಮ ಮಕ್ಕಳ ಮೇಲೆ ಹೇರಿ ಅವರು ಮುಂದೆ 20-25 ವರ್ಷ ಆದಮೇಲೆ ಅದರಿಂದ ಸಫರ್ ಆಗಿ ಈ ಕಡೆ ವಾಪಸ್ಸು ಬರೋಂಗಿಲ್ಲ, ಈ ಕಡೆ ಹಿಂದಿನ ಜೀವನನ ಲೀಡ್ ಮಾಡೋಕ್ಕೂ ಆಗದೆ ತತ್ತರಿಸಿ ಹೋಗ್ತಾರೆ. ರಾಕೇಶ್ ಥರ ಧೈರ್ಯವಂತರು ನನಗಿದು ಬೇಡ ಅಂತ ಕಾಲಲ್ಲಿ ಒದ್ದು ಬಂದು ಅವ್ರಿಗೇನು ಬೇಕೋ ಅದನ್ನು ಮಾಡ್ಕೊಂಡು, ಆದರೆ ಎಷ್ಟೋ ಜನ ಸತ್ತೇ ಹೋಗ್ತಾರೆ. ಸೊ ನಾವು ಇಂಡಿಯನ್ ಪೇರೆಂಟ್ಸ್ ಹುಷಾರಾಗಿರ್ತೀವಿ.